E7 ನ್ಯೂಸ್ಗೆ ಸ್ವಾಗತ. ಶಾಸಕರಾದ ಪ್ರಭು ಬಿ ಚೌಹಾಣ ಅವರು ಹಲವರ್ಗ ಹತ್ತಿರದ ತೆಂಗಾಂಪುರ ಹಾಗೂ ಕಾರಂಜ ಜಲಾಶಯದ ಬಳಿ ನಡೆಯುತ್ತಿರುವ ಕಾರಂಜ ಜಲಾಶಯದಿಂದ ಔರಾದ ಕಮಲಾನಗರ ಹಾಗೂ ಮತ್ತಿತರೆ ಗ್ರಾಮಗಳಿಗೆ ನೀರು ಪೂರೈಸುವ ಕಾಮಗಾರಿಯನ್ನ ಜನವರಿ 11ರಂದು ವೀಕ್ಷಿಸಿದರು. ನಂತರ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ರವೀಂದ್ರ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ವಾಮಿದಾಸ, ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ, ಶಿವರಾಜ ಅಜ್ಮಾಜೆ, ಶ್ರೀಮಂತ ಪಾಟೀಲ, ದಯಾನಂದ ಗೋಳೆ, ಸಂಜು ಒಡೆಯರ್, ಕೆರೆದಾ ಪವಾರ್, ಸುಜಿತಾ ರಾಥೋಡ, ಧನಾಜಿ ರಾಥೋಡ, ಮೃತ್ಯುಂಜಯ ಬೀರಾದ್ರ ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ರಾಥೋಡ್, E7 ನ್ಯೂಸ್, ಬೀದರ್. ಬೇರೆ ನಾನು ಇದ್ದಾವೆಲ್ಲ ಹೇಳಲ್ಲ, ಯಾಕಂದ್ರು ಕ್ಯಾಬಿನೆಟ್ ನಲ್ಲಿ ಮಂಜೂರು ಆದ್ಮೇಲೆ 1 ವರ್ಷ ಡಿಲೇ ಮಾಡಬಹುದು. ನಾನು ಫಾಲೋ ಮಾಡಿದ್ದೀನಿ. ಆಮೇಲೆ ಟೆಂಡರ್ ಆಯ್ತು, ಟೆಂಡರ್ ಆದ್ಮೇಲೆ 1 ವರ್ಷ ಡಿಲೇ. 84 ಕೋಟಿ ಎಲ್ಲ ಆಗಿದೆ, ಎಲ್ಲ ಬಿಡುಗಡೆ ಆಗಿದೆ, ಪೂರ್ತಿ ಆಗಿದೆ. ನಾವು ಲೆಟರ್ ಕೊಟ್ಟಿದ್ದೀವಿ, ನಾವು ತೋರಿಸ್ತಾ ಇದ್ದೀವಿ. ನಾವು ಲೆಟರ್ 3 ಲೆಟರ್ ಕೊಟ್ಟಿದ್ದೀವಿ. ಏನ್ ರಿಪ್ಲೈ ಬಂದಿಲ್ಲ, ನೋ ರಿಪ್ಲೈ. ಚೀಫ್ ಇಂಜಿನಿಯರ್ ರೆಸ್ಪಾನ್ಸ್ ಇಲ್ಲ, ಎಜುಕೇಟರ್ ರೆಸ್ಪಾನ್ಸ್ ಇಲ್ಲ, AWD ರೆಸ್ಪಾನ್ಸ್ ಇಲ್ಲ. ನೋಡಿ ಲೆಟರ್ ಕೊಟ್ಟಿದ್ದೀನಿ. ಅವರ ಶಾಸಕರು ಪ್ರಭು ಚೌಹಾಣ್ ಅವರಿಗೆ ಕೂಡ ಹೇಳಿದ್ದೀನಿ. ನೋಡ್ರಿ, ಈ ತರ ಹೇಳಲ್ಲ, ಬಟ್ ಅವರಿಗೆ ನಾನು ಹೇಳಿದ್ದೀನಿ. ಅವರಿಗೆ ಕೂಡ ಆಸ್ ಪರ್ ಇನ್ಚಾರ್ಜ್ ಮಿನಿಸ್ಟರ್ ಬೀದರ್ ಜಿಲ್ಲೆ ಅವ್ರಿಗೆ ಹೇಳಿದ್ದೀನಿ. ಸರ್ ಹಿಂಗ ಆಗ್ತದೆ, ಅವರಿಗೆ ಹೇಳಿದ್ದೀನಿ ಗಮನಕ್ಕ. ಅವರು ಡಿಪಾರ್ಟ್ಮೆಂಟ್ ಮಂತ್ರಿ ಸುರೇಶ್ ಬೆರತ್ತಿಗೆ ಅವರಿಗೆ ಕೂಡ ಭೇಟಿ ಆಗಿದ್ದೀನಿ, ಅವರಿಗೆ ಕೂಡ ಮಾತಾಡಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ. MDಗೆ ಭೇಟಿ ಆಗಿದ್ದೀನಿ, MDಗೆ ಲೆಟರ್ ಕೊಟ್ಟಿದ್ದೀನಿ, ಚೀಫ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ. ಪ್ರತಿ ನಾನು ಫಾಲೋ ಮಾಡ್ತಾ ಇದ್ದೀನಿ, ಕೇರೇ ಮಾಡ್ತಾ ಇಲ್ಲ. ಆಮೇಲೆ ಈಗಿತ್ತು ಅವರು ಲೆವೆಲ್ ಮಾಡ್ಯಾರ, ನಮ್ಗೆ ಹೇಳಿಲ್ಲ. ಸರ್ ಬೇರೆ ಸ್ಕೀಮ್ ಇತ್ತು, ನಾವು ಹೇಳ್ಬೇಕ್ರಿ ಸರ್, ತಾವು ಹೊರಟ ಮಾಡ್ತಾ ಇದ್ರಿ, ಫಾಲೋ ಮಾಡ್ತಾ ಇದ್ರಿ, ಲೆವೆಲಿಂಗ್ ಮಾಡ್ತಾ ಇದ್ರಿ. ಒಂದೇ ಬೇಡಿಕೆ, ಯಾವ ತರ ನಾವು ಮಂಜೂರು ಮಾಡಿದೀನಿ, ಕೆಲಸ ಕ್ವಾಲಿಟಿ ಆಗ್ಬೇಕು, ಕೆಲಸ ಜಲ್ದಿ ಆಗ್ಬೇಕು, ಕೆಲಸ ಪ್ರಾರಂಭ ಆಗ್ಬೇಕು. ಯಾಕಂದ್ರೆ ಅಧಿಕ ಮಾಸವ 3 ತಾರೀಕು 2 ತಾರೀಕಿಗೆ ನಾವು ಆಫೀಸ್ ಬರ್ತೀವಿ, ಆಫೀಸ್ ಪೂಜಾ ಮಾಡ್ತೇವಿ. ಅವ್ರು ಎಮ್ಮೆ ಮಾಡ್ಲಿ, ನಮ್ಮ ತಾಲೂಕ, ನಾನು MLA, ನಾವು ನಮ್ಮ ಜನರಿಗೆ ಮಂಜೂರು ಮಾಡಿದೀವಿ. ನಮ್ಮ ಸರ್ಕಾರದಲ್ಲಿ ಮಂಜೂರಾಗಿದೆ. 3 ತಾರೀಕಿನಿಂದ ಪ್ರಾರಂಭ ಮಾಡಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀವಿ. 1 ವರ್ಷ ಲೇಟ್ ಆಗಿದೆ, ಫೆಬ್ರವರಿ 1 ತಾರೀಕು 2 ತಾರೀಕು ಡೇಟ್ ನೋಡ್ತೀವಿ, ನಮ್ದು ಕೂಡ ಹೇಳ್ತೀವಿ. ಅವರಿಗೆ ಹೇಳ್ತಾ ಇದ್ದೀನಿ, ಡಿಲೇ ಆಗಿ ಅವ್ರು ಬೇರೆ ಟಿಪ್ ಹೇಳ್ತಾರೆ, ಹೀಗಾಗಿದೆ ಹೇಳ್ತಾರೆ. ಏನಪ್ಪ ಏನೇನು ಡಿಲೇ ಆಗಿದೆ ಹೇಳಿ. ಸರ್ ಜನವರಿಯಲ್ಲಿ ಅಗ್ರಿಮೆಂಟ್ ಆಗಿದೆ ಸರ್ ಅದು. ಆಮೇಲೆ ಡಿಸೈನ್ ಸರ್ವೆ ಎಲ್ಲ DBT ಸಿಸ್ಟಮ್ ಇದೆ ಸರ್. ಅದಕ್ಕೆ ಕಾಂಟ್ರಾಕ್ಟರ್ ಅವರು ಸಪ್ರೇಟ್ ಆಗಿ ಡಿಸೈನ್ ಮಾಡಿ ಮತ್ತೆ ಅಪ್ರೂವ್ ತಗೋಬೋದು ಸರ್. ಅದು ಪೈಪ್ಲೈನ್ ಅಪ್ರೂವ್ ಆಗಿದೆ ಸರ್. ಇನ್ನು ಜಾಕದಲ್ಲಿ ಕಾರಂಜಲ್ ಪರ್ಮಿಷನ್ ಬೇಕು ಸರ್. ಆಮೇಲೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಇದೆ ಸರ್, ಅದ್ರ ಸಲುವಾಗಿ ಪೆಂಡಿಂಗ್ ಆಗಿದೆ ಸರ್. ವಿತಿನ್ ಒಂದು 10-15 ಡೇಸಲ್ಲಿ ಜಾಕದಲ್ಲಿ ಅಪ್ರೂವ್ ಆಗುತ್ತೆ ಸರ್. ಅಪ್ರೂವ್ ಆದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸರ್.